ಹಲೋ ಮೇಡಮ್, ನಮಸ್ತೆ. ಹಲೋ ಸರ್. ನಮ್ಮ ಹೆಸರು ರಮೇಶ್ ಅಂತ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪ್ರಿಯಾ ಹೆಗಡೆ ಅಂತ. ನಾವು ಜ್ಞಾನಾಂಕುರ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ಈ ಯೂಟ್ಯೂಬ್ ಚಾನಲ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮಾತ್ರ ಹಾಕ್ತೀವಿ. ನಾವು ಇದೇ ರೀತಿಯಾಗಿ ಕಾಲೇಜಲ್ಲಿ ಮತ್ತು ಸ್ಕೂಲ್ ಟೀಚರ್ ಹತ್ರ, ಆಫೀಸ್ಗಳ ಹತ್ರ ಹೋಗಿ ಕ್ವಶನ್ ಕೇಳಿ ₹10, ₹20, ₹50 ಈ ರೀತಿ ಒಂದೊಂದು ಕ್ವಶನ್ ಕೊಡ್ತೀವಿ. ಅದೇ ರೀತಿಯಾಗಿ ಇವತ್ತು ನೀವು ಸಿಕ್ಕಿದ್ದೀರಾ. ನೀವು ಒಂದು 5 ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ? ಎಸ್ ಸರ್. ಒಂದು ಕ್ವಶನ್ ಹೇಳಿದ್ರೆ ಆನ್ಸರ್ ಸರಿಯಾದ ಆನ್ಸರ್ ಹೇಳಿದ್ರೆ ₹20 ಬರುತ್ತೆ ಮೇಡಮ್. ಮೊದಲನೇ ಪ್ರಶ್ನೆ, ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಮಂಡ್ಯ. ಮಂಡ್ಯ. ಸರಿಯಾದ ಉತ್ತರ ಮೇಡಮ್. ನೆಕ್ಸ್ಟ್ ಕ್ವಶನ್ ಮೇಡಮ್, ಕರದುಂಟು ನಗರಿ ಎಂದು ಯಾವ ನಗರವನ್ನು ಗುರುತಿಸಲಾಗುತ್ತದೆ? ಸ್ವೀಟ್ ಅದು. ಬೆಳಗಾವಿ. ಕುಂದ. ಹೇಳಿ, ಹೇಳ್ತಾ ಇದ್ದೀರಾ ಆನ್ಸರ್? ಬೆಳಗಾವಿ. ಎಸ್, ಬೆಳಗಾವಿ. ಸರಿಯಾದ ಉತ್ತರ ನೀಡಿದ್ದೀರಾ. ಮತ್ತೆ ಎರಡನೇ ಕ್ವಶನ್ಗೆ ₹20 ಅಂತಿದ್ದೀರಾ. ಈಗ ಮೂರನೇ ಕ್ವಶನ್, ಕರ್ನಾಟಕದ ಉದ್ಯಾನ ನಗರಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಬೆಂಗಳೂರು. ಈಗ ನಾಲ್ಕನೇ ಪ್ರಶ್ನೆ, ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಮಂಗಳೂರು. ಎಸ್. ಬಂದರು. ಚಿಕ್ಕಮಗಳೂರು. ಮಂಗಳೂರು. ಎಸ್, ಸರಿಯಾದ ಉತ್ತರ ಮೇಡಮ್. ಇನ್ನು ಕ್ವಶನ್ ಒಂದೇ ಒಂದಿದೆ. ಈ ಕ್ವಶನ್ ಹೇಳ್ಬಿಟ್ರೆ ಇನ್ನು ಕಂಪ್ಲೀಟ್ ಆಗುತ್ತೆ. ಈಗ ಬಂದರು ಆಯ್ತಲ್ಲ. ಬಿಸಿಲು ನಗರಿ ಮತ್ತು ಭತ್ತದ ಕಣಜ ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಇದು ಹೈದರಾಬಾದ್, ಕರ್ನಾಟಕ ಸೈಡ್ ಈ ಜಿಲ್ಲೆ. ಕೊಪ್ಪಳ. ಇಲ್ಲ, ಅಂದ್ರೆ ಬಿಸಿಲು ತುಂಬಾ ಇರುತ್ತೆ ಬೇಸಿಗೆಯಲ್ಲಿ. ನಮ್ಮ ಇಡೀ ಕರ್ನಾಟಕದಿಂದ ಗುಲ್ಬರ್ಗ. ರಾಯಚೂರ. ರಾಯಚೂರು. ಸರಿಯಾದ ಉತ್ತರ. 5 ಕ್ವಶನ್ಗಳು ಸರಿಯಾದ ಉತ್ತರ ನೀಡಿದ್ದೀರಾ. ಥ್ಯಾಂಕ್ಸ್, ಧನ್ಯವಾದಗಳು. ಇದೇ ರೀತಿಯ ಕಮ್ಯುನಿಟಿ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.